ನಮಸ್ತೆ. ಇವತ್ತು ನಾವು ಈ ಕೋಲಾರ ಮತ್ತು ಬಂಗಾರಪೇಟೆ ರಸ್ತೆಯಲ್ಲಿರೋ ಒಂದು ಹೈವೇಯಿಂದ ಒಂದು ಸ್ವಲ್ಪ ದೂರ, ಒಂದು 5 ಕಿಲೋಮೀಟರ್ ಒಳಗೆ ಇದ್ದೀರಿ. ನೀವು ಹಿಂದೆ ಕಾಣಿಸ್ತಂಥ ಜಾಗ ಬಂದು ಟೋಟಲಿ ಗೌರ್ಮೆಂಟ್ ಪ್ರಾಪರ್ಟಿ ಇದೆ. ಇಲ್ಲಿ ಏನಿದೆ ಅಂದರೆ ಎಲ್ಲರೂ ತುಂಬ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಕಣ್ಣಿಗೆ ಕಾಣದೇ ಇರುವಂತಹ ಕೆಲವೊಂದು ಸ್ಪಿರಿಟ್ಸ್ ಇದೆ, ಮತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಮೋಹಗಳು ಇದೆ. ಆ ಕಾರಣಕ್ಕೆ ಇವತ್ತು ನಾನು ನಮ್ಮ ಸ್ನೇಹಿತರು ಬಂದು ನೋಡೋಣ ಇದ್ರ ಬಗ್ಗೆ ಏನಿದೆ. ಅಂದರೆ ಏನಾದರೂ ಕಂಡಿದೆಯಂತೆ, ಬಟ್ ನಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನಂತ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ನನಗೆ ನೋಡಿ ಕಾಣ್ತಿರೋದೆಲ್ಲ ಬಂದು ಆ ಕಡೆ ಬಿಲ್ಡಿಂಗ್ಸ್ ಎಲ್ಲ ಇದೆ, ಈ ಕಡೆ ಮೇನ್ ರೋಡು. ಬಟ್ ನೋಡೋಣ, ಈಗ ಗಂಟೆ ಬಂದು ಆಯಿತು 11:30 ಆಗಿದೆ. ಸೊ ಇನ್ನೂ ಒಂದು ಹಾಫ್ ಆನ್ ಅವರ್ ನಾನು ಮುಗಿಸ್ಕೊಟ್ಟು ಸ್ವಲ್ಪ ಜನಗಳ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನೋಡೋಣ. ಒಂದು 5 ನಿಮಿಷ ಬಿಟ್ಟು ನಾವು ಇದನ್ನು ಮಾಡ್ತೀವಿ, ಓಕೆನಾ. ಇದ್ರ ಬಗ್ಗೆ ಟೋಟಲಿ ಪ್ರಾಪರ್ಟಿ ಬಂದು ಈ ಕಡೆ ದಾರಿ ಒಂದು ಸ್ವಲ್ಪ ಇದೆ, ಆ ಕಡೆ ಹಿಂದೆ ಒಂದು ಸ್ಮಶಾನ ಇದೆ ನೋಡಿ, ಕಾಣಿಸ್ತಿದ್ದೀರಾ. ಅದು ಹಿಂದೆ ಒಂದು ಕಾಲೇಜು, ಅದೇನೋ ಕಾಲೇಜೆಲ್ಲ ಸ್ವಲ್ಪ ಇದಾಗಿದೆ, ಬಿದ್ದೋಗಿರೋ ಕಾಲೇಜು, ಹಳೆ ಯಾವುದು ಇದೆ, ಅಲ್ಲ ಏನು ವರ್ಕಿಂಗ್ ಇಲ್ಲ. ಹಿಂದ್ಗಡೆ ಎಲ್ಲ ಫ್ಯಾಕ್ಟ್ರೀಸ್ ಇದೆ, ಹಿಂದೆ ಲೈಕ್ ಇಂಡಸ್ಟ್ರಿಯಲ್ ಏನೋ ಥರ ಇದೆ. ಇದು ಬಂದು ತುಂಬ ಎಲ್ಲ ಜನ ಅದು ಸೌಂಡ್ ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಚೆಕ್ ಮಾಡಿ ನಿಮಗೆ ನಿಜಾನ ಸುಳ್ಳು ಅನ್ನೋದನ್ನು ತಿಳ್ಕೊಡ್ತೀವಿ, ಬನ್ನಿ. ನೋಡಿ ಬನ್ನಿ. ನೋಡಿ ಇದೆಲ್ಲ ಫುಲ್ ಜಲ್ಲಿಕಲ್ಲು, ರೋಡ್ಸ್ ಎಲ್ಲ ಮಾಡಿದ್ದಾರೆ. ಮೇ ಬಿ ಇದು ಕೆಲವೊಂದು ಕಡೆ ಲೇಔಟ್ ಎಲ್ಲ ಮಾಡಿದ್ದಾರೆ, ಡೆವಲಪ್ ಮಾಡಿ ಸುಮಾರು ಒಂದು 8 ವರ್ಷ ಹಿಂದೆ ಮಾಡಿರ್ಬೋದು. ಇಲ್ಲೆಲ್ಲ ಮಾಡಿ ಹಾಗೆ ಬಿಟ್ಟಿದ್ದಾರೆ, ಬಟ್ ತುಂಬ ವ್ಯಾಲ್ಯೂ ಇದೆ. ಬಟ್ ಏನಕ್ಕೆ ಈ ಥರ ಬಿಟ್ಟಿದ್ದಾರೆ ಅನ್ನೋದು ಡೌಟು. ಏನಿದೆ ನಮಗೆ ಬೇಕಾಗಿರೋ ವಿಷಯ ಸ್ವಲ್ಪ ನೋಡ್ಕೊಂಬನ್ನಿ. ಮುಳ್ಳೆಲ್ಲ ಇದೆ, ಓಕೆನಾ. ಇಲ್ಲಿ ತುಂಬ ಎಲ್ಲ ಗಲೀಜು ಮಾಡಿಕ್ಕಿದ್ದಾರೆ, ಗೊತ್ತಲ್ಲ. ಅಪಾಯಿಂಟ್ಮೆಂಟ್ ಆಗಿದ್ದ ತಕ್ಷಣ ಎಲ್ಲರೂ ಈ ಜನಗಳೇನು ಹೇಳ್ತಾರೆ ಅಂದರೆ, ಕೆಲವೊಬ್ಬರು ಅವರವರ ಚಟುವಟಿಕೆಗಳಿಗೆ ನಾರ್ಮಲ್ ಆಗಿ ಅವರವರ ಒಂದು ಇದಕ್ಕೋಸ್ಕರ ಮೂಢನಂಬಿಕೆ ಅಂತಲೇ ಹೇಳ್ಬೋದು, ಇನ್ನೊಂದು ಇರ್ಬೋದು. ಬಟ್ ಕೆಲವೊಂದು ಕಡೆ ನೋಡಿ, ಇಲ್ಲಿ ಯಾರು ಇರ್ತದೆ ಬಿಡ್ತದೆ, ಅದು ನಮ್ಮ ಕಣ್ಣಾರೆ ನಾವು ಯಾರಿಗೇ ಆಗಲಿ ಏನೇ ಒಂದು ವಿಚಾರ ಆಗಲಿ ಅವರವ್ರಿಗೆ ತಿಳಿದಾಗ್ಲೇ ಗೊತ್ತಾಗೋದು ನಿಜ ಸುಳ್ಳು. ಸೊ ಆ ಕಾರಣಕ್ಕೆ ನಮ್ಮದು ಯಾವುದೋ ಒಂದು ಯಾರೋ ಹೇಳಿದ್ರು ಇನ್ನೊಂದಲ್ಲ, ನಮಗೆ ಕಣ್ಣಿಗೆ ಕಾಣಿದ್ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ 100 ಜನ 100 ಥರ ಇರ್ಬೋದು, ನಮ್ಮದೆಲ್ಲ ಓಪನ್ ಆಗಿರುತ್ತೆ. ಏನು ಸತ್ಯ ಆದಂಗೆ ಇರಬೇಕು. ಇವತ್ತೆಲ್ಲ ನಾಳೆ ಇಲ್ಲಿ ಏನು ಇಲ್ಲ ಅಂತ ಯಾರೋ ಒಬ್ಬನು ಹೇಳಿದಾಗ ನಾನು ಇಲ್ಲಿ ಇದೆ ಅದೇ ಅಂತ ಏನೋ ಹೇಳ್ಬಿಟ್ಟು ಹೋಗ್ತೀನಿ. ಇನ್ನೊಬ್ರು ಯಾರೋ ನಮ್ಮ ಥರನೇ ಇನ್ನೊಬ್ರು ಯಾರೋ ಒಬ್ಬರು ಧೈರ್ಯಶಾಲಿಗಳು ಬಂದು ಇಲ್ಲಿ ನಿಜವಾಗಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಹೋದ್ರೆ ಏನು ಮಾಡೋದು, ಅವ್ರ್ಯಾರೋ ಬಂದು ಹೇಳಿದ್ರು ಅಂತ ನಮಗೊಂದು ಇದಲ್ವಾ. ಸೊ ಆ ಕಾರಣಕ್ಕೆ ನಿಜ ಅನ್ನೋದು ಯಾವತ್ತಿಗೂ ನಿಜಾನೇ. ಸೊ ಆ ಕಾರಣಕ್ಕೆ ಸುಳ್ಳೆಲ್ಲ ಹೇಳೋದೆಲ್ಲ ಏನು ಬೇಡ. ಬನ್ನಿ, ನಿಧಾನ ನೋಡ್ಕೊಂಬನ್ನಿ. ನಿಧಾನ ಯಾವ ಥರ ಇದೆ ದಾರ ನೋಡಿ, ಇದೆಲ್ಲ ಫೋಕಸ್ ಮಾಡಿ ಇವರೇ ಒಂಚೂರಲ್ಲಿ ಮಾಡಿ. ಈ ಕಾಣ್ತಿದೆಯಲ್ಲ 1 2 3 ಆ 3 ಆ ಕಡೆ ಅಂದರೆ ಸ್ವಲ್ಪ ಅಲ್ಲಲ್ಲಿ ಫುಲ್ ಹುಲ್ಲುಗಾವಲಿ ಎಲ್ಲ ಇದೆ. ನನ್ನ ಬೆಹೆಂಡ್ ಅಷ್ಟೇ ನೋಡಿ, ಅಲ್ಲೇ ಒಂದು ಕಾಣ್ತಿದೆಯಲ್ಲ ಮನೆ, ಝೂಮ್ ಮಾಡಿ ಒಂಚೂರದು. ಆ ಲೈಟಿಂಗು ನಮ್ಗೆ ಕಾಣ್ತಿದೆ, ನಿಮಗೆ ವೀಡಿಯೋದಲ್ಲಿ ಕಾಣಲ್ಲ ಅಂದ್ಕೊಳ್ತೀನಿ. ಹುಳ ಬರುತ್ತಲ್ಲ, ಆ ಹುಳ ಮೇ ಬಿ ಒಂಥರ ಅಲ್ಲಿ ನೋಡಿ, ಅಲ್ಲಲ್ಲಿ ಲೈಟ್ನಿಂಗ್ ನೋಡ್ಸಿದೆ. ಮತ್ತು ಜನಗಳಿಗೆ ಒಂದು ಕಮೆಂಟಲ್ಲಿ ಬಂದರೆ 101 ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಏನಂದರೆ ಇಲ್ಲಿ ನಿಜವಾಗಿ ಏನಿದೆ ಅನ್ನೋದು ಬೇಕು. ಯಾಕಂದರೆ ಗ್ರಾಮಸ್ಥರಿಗೆ ಬಂದು ಪಾಪ ಇಲ್ಲಿರೋರು ಯಾರು ಬರ್ತಲ್ಲ, ಬೇರೆ ಕಡೆ ಹೊರಗಡೆಯಿಂದ ಇದು ಮಾಡ್ತಿದ್ರೆ ಅವ್ರಿಗೆ ಯಾರೋ ಒಬ್ರು ಹೇಳಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ. ಮೇ ಬಿ ಇರ್ಬೋದು, ಇಲ್ದಿರೋದೇ ಇರ್ಬೋದು. ಬಟ್ ನಾವು ಇದನ್ನು ನಿಜವಾಗಿ ನೇರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲೂ ಅಷ್ಟೇ ಏನು ಕಟ್ ಮಾಡಿದ್ರೆ ಲೈವ್ ಆಗಿ ನಿಮಗೆ ತಿಳಿಸ್ಕೊಟ್ಟು ನಾವು ಓದ್ತೀವಿ, ಓಕೆ.